ನಮಸ್ಕಾರ ಎಲ್ರಿಗೂ ಸುಷ್ಮಾಸ್ ಕರಾವಳಿ ಕಿಚನ್ಗೆ ಸ್ವಾಗತ. ಬೇಸಿಗೆಗಾಲದಲ್ಲಿ ದೇಹವನ್ನು ತುಂಬ ತಂಪಾಗಿ ಇಟ್ಕೋಬೇಕು. ಹಾಗೆ ದೇಹದ ತಂಪಿಗೆ ಮೊದಲು ನೆನಪಾಗೋದೇ ಬೊಂಡ ಅಥವಾ ಎಳನೀರು. ಇವತ್ತು ಈ ಎಳನೀರಿನಿಂದ ನಾವು ಒಂದು ಒಳ್ಳೆ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನೋಡೋಣ. ದೇಹಕ್ಕೂ ತಂಪು, ಹಾಗೆ ಮಾಡಲಿಕ್ಕೂ ತುಂಬ ಸುಲಭ. ಮೊದಲಿಗೆ ಗಂಜಿ ಇರೋ ಎಳ್ನೀರನ್ನು ತೊಗೊಳ್ಬೇಕು. ನಾನಿಲ್ಲಿ 2 ಎಳ್ನೀರನ್ನು ತೊಗೊಂಡಿದ್ದೀನಿ. ಇದರಿಂದ ನೀರನ್ನು ಮತ್ತು ಗಂಜಿ ಏನಿದೆ ಅದನ್ನು ಸಪ್ರೇಟ್ ಮಾಡಬೇಕು. ಹಾಗೆ ನೀರನ್ನು ಒಂದು ಪಾತ್ರೆಗೆ ಹಾಕಿ ಗಂಜಿನ ಸಹ ಒಂದು ಪ್ಲೇಟಲ್ಲಿ ಹಾಕಿ ತೆಗೆದಿಟ್ಟಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಐಸ್ ಕ್ಯೂಬು, ಸಕ್ಕರೆ, ಐಸ್ ಕ್ರೀಮು ಹಾಗೆ ಸ್ವಲ್ಪ ಹಾಲನ್ನು ತಗೊಳ್ಬೇಕು. ಇದೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಇಲ್ಲಿರೋ ಪ್ರಮಾಣ ಜಾಸ್ತಿ ಇದೆ, ಹಾಗಾಗಿ ನಾನು 2 ಪಾರ್ಟಲ್ಲಿ ಮಾಡ್ಕೊಳ್ತೆ. ನಿಮಗೆ ಈ ಮಿಲ್ಕ್ ಶೇಕ್ ಏನಾದರೂ ಇನ್ನೂ ತಿಕ್ಕಾಗಿ ಬೇಕಂತ ಇದ್ದರೆ ಎಳ್ನೀರಿನ ಪ್ರಮಾಣ ಕಡಿಮೆ ಮಾಡಿ ಐಸ್ ಕ್ರೀಮ್ ಪ್ರಮಾಣ ಜಾಸ್ತಿ ಮಾಡಿ. ಇದರಿಂದ ಮಿಲ್ಕ್ ಶೇಕ್ ತುಂಬ ತಿಕ್ಕಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮನೆಗೆ ಗೆಸ್ಟ್ ಬರೋರೇನಾದರೂ ಇದ್ದರೆ ಈ ರೀತಿ ಮಿಲ್ಕ್ ಶೇಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅವರು ಬಂದಾಗ ಸರ್ವ್ ಮಾಡ್ಕೋಬೋದು. ಇಲ್ಲ ಇಮಿಡಿಯೇಟ್ ಬೇಕು ಅಂತ ಇದ್ದರೆ ಒಂದು ಗ್ಲಾಸ್ ಜಾರ್ಗೆ ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ಹಾಗೆ ಬ್ಲೆಂಡ್ ಮಾಡ್ಕೊಂಡಿರೋ ಮಿಲ್ಕ್ ಶೇಕನ್ನು ಹಾಕಿ ಅದ್ರ ಮೇಲೆ ಐಸ್ ಕ್ರೀಮ್ ಮತ್ತು ನಿಮಗೆ ಇಷ್ಟ ಆಗಿರೋ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕಿದರೆ ತುಂಬ ಕೂಲಾಗಿರೋ ಎಳ್ನೀರಿನ ಮಿಲ್ಕ್ ಶೇಕ್ ಸರ್ವ್ ಮಾಡಲಿಕ್ಕೆ ರೆಡಿ. ಮೇಲ್ಗಡೆ ಐಸ್ ಕ್ರೀಮ್ ಹಾಕಿರೋದ್ರಿಂದ ಇದನ್ನು ತಿನ್ನಲೂಬಹುದು ಹಾಗೆ ಕುಡಿಲೂಬಹುದು. ಇವತ್ತಿನ ಈ ಸಮ್ಮರ್ ಸ್ಪೆಷಲ್ ಮಿಲ್ಕ್ ಶೇಕ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.